ಮಾಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ರಾಜ್ಯದಲ್ಲಿ ಸದ್ಯಕ್ಕೆ ಭಾರಿ ಎಕ್ಸ್ಕ್ಲೂಸಿವ್ ಸುದ್ದಿಗಳು ಅಂತ ಅಂದ್ರೆ ಮಂತ್ರಿ ಸ್ಥಾನ ಯಾರಿಗೆಲ್ಲ ಕೈ ತಪ್ಪಿದೆ ಅವ್ರು ಒಂದ್ ರೀತಿಯಾಗಿ ಬಂಡಾಯ ಹೇಳೋದು, ಅಸಮಾಧಾನವನ್ನ ಹೊರ ಹಾಕೋದು ಈಗ ಕಾಮನ್ ಆಗ್ಬಿಟ್ಟಿದೆ. ಮಂತ್ರಿ ಸ್ಥಾನ ಕೈ ತಪ್ಪಿದ್ದಕ್ಕೆ ಬಾಗಲಕೋಟೆ ಕಾಂಗ್ರೆಸ್ನಲ್ಲೂ ಕೂಡ ಈಗ ಭುಗಿಲೆದ್ದಿದೆ ಬಂಡಾಯ. ಹೈಕಮಾಂಡ್ಗೆ ಹಿಗ್ಗಾಮುಗ್ಗಾ ಜಾಡಿಸಿರುವ ಮಾಜಿ ಸಚಿವ ತಿಮ್ಮಾಪುರ್ ಮತ್ತು ನಂಜಯ್ಯ ಮಠ. ಏಕವಚನದಲ್ಲೇ ಹೈಕಮಾಂಡ್ ನಾಯಕರ ವಿರುದ್ಧ ಮಾತನಾಡಿರುವಂತ ಆಡಿಯೋ ಈಗ ಸಿಕ್ಕಾಪಟ್ಟೆ ಹಲ್ಚಲ್ ಎಬ್ಬಿಸಿದೆ. ಈ ಇಬ್ಬರು ನಾಯಕರೇನಿದ್ದಾರೆ ತಿಮ್ಮಾಪುರ ಮತ್ತು ನಂಜಯ್ಯ ಮಠ ಇಬ್ರು ಮಾತನಾಡಿದ್ದಾರೆ ಎನ್ನಲಾದ ಆಡಿಯೋ ಈಗ ಎಲ್ಲಾ ಕಡೆ ಸ್ಫೋಟ ಆಗ್ಬಿಟ್ಟಿದೆ. ಕೇಸ್ ಇದ್ದವರಿಗೆಲ್ಲ ಸಚಿವ ಸ್ಥಾನ ಕೊಟ್ಟಿದ್ದಾರೆ, ಇವರಿಗೆ ಬುದ್ಧಿ ಇಲ್ಲ ಅಂತ ಹೈಕಮಾಂಡ್ ವಿರುದ್ಧ ಗರಂ ಆಗಿದ್ದಾರೆ. ನಾಗೇಂದ್ರಗೆ ಮಂತ್ರಿ ಸ್ಥಾನ ಕೊಟ್ಟಿದ್ದು ಸರಿಯಲ್ಲ ಅಂತೇಳಿ ಕೂಡ ಮಾತನಾಡಿಕೊಂಡಿದ್ದಾರೆ. ಹೈಕಮಾಂಡ್ ಮತ್ತು ಸಿಎಂ ಡಿಕೆ ಶಿವಕುಮಾರ್ ವೇಣುಗೋಪಾಲ್ಗೂ ಕೂಡ ನಿಂದಿಸಿದ್ದಾರೆ. ಈ ಆಡಿಯೋದಲ್ಲಿ ನಂಜಯ್ಯ ಮಠ ಪಕ್ಷದ ಹೈಕಮಾಂಡ್ ನಿರ್ಧಾರವನ್ನೇ ಪ್ರಶ್ನೆ ಮಾಡಿದ್ದಾರೆ. ಈ ಇಬ್ಬರು ನಾಯಕರು ಮಾತಾಡಿದ್ದಾರೆ ಅನ್ನುವಂತ ಆಡಿಯೋ ಈಗ ವೈರಲ್ ಆಗ್ತಿದೆ. ಅಷ್ಟೇ ಅಲ್ಲ, ಬಾಗಲಕೋಟೆ ಜಿಲ್ಲಾ ಉಸ್ತುವಾರಿ ವಿಚಾರಕ್ಕೂ ಕೂಡ ಖ್ಯಾತೆ ತೆಗೆದಿದ್ದಾರೆ. ಸಚಿವ ವಿಜಯಾನಂದ ಕಾಶಪ್ಪನವರಿಗೆ ಉಸ್ತುವಾರಿ ಹೋಗ್ಬಾರ್ದು, ತಪ್ಪಿಸ್ಬೇಕು, ಹೆಂಗಾದ್ರೂ ಮಾಡಿ, ಏನಾದ್ರೂ ಪ್ಲಾನ್ ಮಾಡಿ ಅಂತ ಕೂಡ ಇಬ್ರು ಮಾತನಾಡ್ಕೊಂಡಿರುವಂತ ಆಡಿಯೋ ಈಗ ವೈರಲ್ ಆಗ್ತಿದೆ. ನಾಗೇಂದ್ರ ಕೊಟ್ರು ನೋಡ್ರಿ, ಏನಿದು ದುರಂತಪ್ಪ. ನಾಗೇಂದ್ರಗ ಅಲ್ರಿ ಕೇಸ್ ಐತೆ, ಇನ್ನೊಂದು ನಿರ್ದೋಷ ಇಲ್ಲ, ಬರೀ ಜಾಮೀನ್ ಐತೆ. ಹಂಗ್ರಿ ಇದನ್ನ ಏನಂತ ನಾವು ಪಾರ್ಟಿ ಏನಂತ ಎದುರಿಸ್ಬೇಕು ನಾವು. ಬಹಳ ಇವ್ರು ಕೇಳ ರೊಕ್ಕ ಕೊಟ್ಟಿರಕಿಲ್ಲ. ಹಂಗ ಇಮೇಜು, ಪಾರ್ಟಿ ಇಮೇಜು ಯಾವ ಖಾತೆ ಕೊಟ್ಟರು ಸಮರ್ಥರಾಗಿ ನಿರ್ವಹಣೆ ಮಾಡ್ಯಾರ. ನೀರಾವರಿ ಈಗ ಇದು ಒಂದ್ ನಮ್ಮನೆ ಹುಚ್ಚಿದ್ದಾದ್ರೆ ಮೇಲೆ ಅವನೊಂದು ಮತ್ತೆ ಇನ್ನೊಂದು ಅವು ಅದಾವಲ್ಲ, ನಾ ಹಿಂದಕ್ಕೊಮ್ಮೆ ಪ್ರಾಮಾಣಿಕವಾಗಿ ದಕ್ಷತೆಯಿಂದ ಕೆಲಸ ಮಾಡ್ತಾನಂತ ಹೇಳಿ ಎಚ್ ಕೆ ಪಾಟೀಲ್ ಸಂಬಂಧ ವೇಣುಗೋಪಾಲ್ ಮುಂದೆ ಹೇಳಿದ್ರ ನಾವು ಹೈಕಮಾಂಡ್ ಅವ್ರು ಪ್ರಾಮಾಣಿಕ ಆಗಿರಂತ ಹೇಳಿದೀವನ ಅಂತ ಕೇಳಿದ್ ನನಗವ. AR ಪಾಟೀಲ, NT ಸಿಗೇರಿ, ನಾನು ಏನ್ರಿ 5-6 ಮಂದಿ ಇದೀವಿ. ನಾನು ಮಾತಾಡಕ್ಕೆ ಚಂದ್ರ ಮಾತಾಡಿದೆ ಮಿನಿಸ್ಟ್ರಿ ಸಂಬಂಧ. ಈಗ ಇಂದ ಇವಾಗ ಸಿದ್ದರಾಮಯ್ಯ 13 ಕಾಲಕ್ಕಿಂತ ಮುಂಚೆ ಮಿನಿಸ್ಟರ್ ಗೌರ್ಮೆಂಟ್ ಪ್ರಾಮಾಣಿಕ ಆಗಂತ ಯಾರು ಅಂದಿದ್ರು ಅನ್ನವ. ಇದಕ್ಕೇನು ಉತ್ತರ ಕೊಡ್ತೀರಿ ಹೇಳ್ರಿ? ನೀನು ಪಟಿಂಗ್ ಆಗಂತ ಹೇಳಿದ್ವಿ ನಾವು, ನೀನ್ ಯಾಕೆ ಗ್ರಹಿಸ್ತಾನೆ? ಒಂದೊಂದು ಕಷ್ಟ ನಮಗೈತಿ, ಅವ್ರೇನು ಅವ್ರು ಜಾತ್ರೆ ಮಾಡ್ಕೊಂಡು ಹೋಗ್ಬಿಡ್ತಾರ. ಜಿಲ್ಲಾ ಅಂತ ಹೇಳ್ಬೇಕಂತೆ, ಜಿಲ್ಲಾ ಎಲ್ಲಾದ್ರೂ ನೀವು ತೀರ್ಮಾನ ಮಾಡ್ರಿ. ಅದನ್ನ ನೋಡ್ಬೇಕಿಲ್ಲ ನಾವು ಕಣ್ಣಲ್ಲಿ. ಯಾರು ನೋಡ್ತಾನಪ್ಪ ಸೌದೆ ಮಾಡತ್ತೀನಿ.
ಅಲ್ಲ ಅವ್ ಮಾಡಿದ್ರೆ ಅವ್ರೇ ಮಾಡ್ತಾರೆ. ಒಟ್ಟು ಬರೆದು ಕೊಟ್ಟು ಹೋಗಪ್ಪ ಅಂದ್ರೆ ಅವ್ ಮಾಡಿದ್ರೆ ಏನ್ ಮಾಡಕ್ ಆಗುದಿಲ್ಲ. ಅಲ್ಲಿ ಅವ್ರು ಸ್ವಲ್ಪ ಒಬ್ಬರು ಇಬ್ಬರು MLA ಯಾವ್ದು ಚಲೋ 4 ಮಂದಿ MLA ಬರೆದು ಕೊಡ್ತೀವಿ. ಆ ಸಾಕಾಗತ್ತೆ. ನಾವು ಹರಿಪ್ರಸಾದ್ ಕೂಡ ಮಾತಾಡೋದು, ಶಿವಕುಮಾರ್ ಕೂಡ ಮಾತಾಡೋದು ನಾವು ಮಾಡ್ತೀವಿ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಸ್ಪೆಷಲ್ ಕರೆಸ್ಪಾಂಡೆಂಟ್ ವೀರೇಶ್ ತಾನಿ. ವೀರೇಶ್, ಸಚಿವ ಸ್ಥಾನ ಮಿಸ್ ಆದಂತ ಸಂದರ್ಭದಲ್ಲಿ ಭೇಟಿಯಾಗಿ ಮಾತುಕತೆ ನಡೆಸೋದು, ಫೋನಲ್ಲಿ ಮಾತುಕತೆ ನಡೆಸೋದು ಕಾಮನ್. ಆದ್ರೆ ಹೈಕಮಾಂಡ್ ನಾಯಕರ ವಿರುದ್ಧ ಏಕವಚನದಲ್ಲೇ ನಿಂದಿಸಿರುವಂತ ಆಡಿಯೋ ಈಗ ವೈರಲ್ ಆಗ್ತಾ ಇದೆ. ನಂಜುಯ ಮಠ ಮತ್ತು ತಿಮ್ಮಾಪುರ ಮಾತನಾಡಿದ್ದಾರೆ ಎನ್ನಲಾಗ್ತಿದೆ. ಈ ಆಡಿಯೋ ಲೀಕ್ ಆಗಿದ್ ಹೇಗೆ ಅಂತ? ಸೌಖ್ಯ, ಏನು ಬಾಗಲಕೋಟೆಯ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ನಂಜಯ್ಯನಮಠ ಮತ್ತು ಮಾಜಿ ಸಚಿವರಾಗಿರ್ತಕ್ಕಂಥ RB ತಿಮ್ಮಾಪುರ ಅವರು ಮಾತನಾಡಿರ್ತಕ್ಕಂಥ ಎನ್ನಲಾಗ್ತಿರ್ತಕ್ಕಂಥ ಈ ಆಡಿಯೋ ಇದೀಗ ಸಾಕಷ್ಟು ವೈರಲ್ ಆಗ್ತಾ ಇರುವಂಥದ್ದು. ಆದರೆ ಈ ಆಡಿಯೋ ಸತ್ಯಾಂಶನೋ ಇಲ್ವೋ ಅನ್ನೋದನ್ನು ಅವರಿಬ್ಬರೂ ಸಹ ಸ್ಪಷ್ಟಪಡಿಸಬೇಕಾಗಿರುವಂಥದ್ದು. ಆದರೆ ಆಡಿಯೋದಲ್ಲಿ ಇರ್ತಕ್ಕಂಥ ಅಂಶ ಏನಿದೆ ಅದು ಸಾಕಷ್ಟು ಮಹತ್ವದ್ದಾಗಿರುವಂಥದ್ದು. ಒಂದು ಕಡೆ ಸಚಿವ ಸಂಪುಟದಲ್ಲಿ RB ತಿಮ್ಮಾಪುರ ಅವರಿಗೆ ಸ್ಥಾನ ಸಿಕ್ಕಿಲ್ಲ, ಹೀಗಾಗಿ ಅವರೊಂದು ಕಡೆ ಅಸಮಾಧಾನಗೊಂಡಿರುವಂಥದ್ದು. ಆದರೆ ವಿಜಯಾನಂದ ಕಾಶಪ್ಪನವರಿಗೆ ಸಚಿವ ಸ್ಥಾನ ಕೊಟ್ಟರು ವಿಚಾರಕ್ಕೆ ಸಂಬಂಧಿಸಿದಂತೆ RB ತಿಮ್ಮಾಪುರ ಅವರು ಮತ್ತು ನಂಜಯ್ಯನಮಠ ಅವರು ಅಸಮಾಧಾನವನ್ನು ಹೊರಹಾಕಿ ಆಕ್ರೋಶವನ್ನು ಹೊರಹಾಕ್ತಾ ಇರುವಂಥದ್ದು. ಅವರ ಅಸಮಾಧಾನ ಮತ್ತು ಆಕ್ರೋಶ ಕೇವಲ ರಾಜ್ಯ ನಾಯಕರ ವಿರುದ್ಧವಾಗಿಲ್ಲ, ಇಡೀ ಹೈಕಮಾಂಡ್ ನಾಯಕರುಗಳ ವಿರುದ್ಧವಾಗಿ ಇರ್ತಾ ಇರುವಂಥದ್ದು. ಯಾಕಂತಂದ್ರೆ ಸಚಿವರನ್ನ ಆಯ್ಕೆ ಮಾಡುವಂಥ ಸಂದರ್ಭದಲ್ಲಿ ಸಂಪೂರ್ಣವಾದಂಥ ಜವಾಬ್ದಾರಿಯನ್ನು ಹೈಕಮಾಂಡ್ ನಾಯಕರುಗಳೇ ತೆಗೆದುಕೊಂಡಿರುವಂಥದ್ದು. ವಿಜಯಾನಂದ ಕಾಶಪ್ಪನವರಾಗಿರ್ಬೋದು ಮತ್ತು ಬಳ್ಳಾರಿ ಸಚಿವರಾಗಿರ್ತಕ್ಕಂಥ ನಾಗೇಂದ್ರ ಆಗಿರ್ಬೋದು, ಅವರಿಬ್ಬರನ್ನೂ ಸಹ ನೇಮಕ ಮಾಡಿರುವಂಥದ್ದು, ಆಯ್ಕೆ ಮಾಡಿರುವಂಥದ್ದು ಹೈಕಮಾಂಡ್. ಆದರೆ ಹೈಕಮಾಂಡ್ ನಾಯಕರ ಏನು ಆಯ್ಕೆಯನ್ನೇ ಇದೀಗ ಪ್ರಶ್ನೆ ಮಾಡುವಂಥ ಆಡಿಯೋ ಈ ಇವರಿಬ್ಬರ ಮಾತುಕತೆ ಸಂಭಾಷಣೆಯಲ್ಲಿ ಇರುವಂಥದ್ದು. ಹೀಗಾಗಿ ಈ ಆಡಿಯೋನ ರಾಜ್ಯ ನಾಯಕರುಗಳು ಮತ್ತು ಹೈಕಮಾಂಡ್ ನಾಯಕರುಗಳು ಎಷ್ಟೊಂದರ ಮಟ್ಟಿಗೆ ಸೀರಿಯಸ್ ಆಗಿ ತೆಗೆದುಕೊಳ್ತಾರೆ ಅನ್ನೋದನ್ನು ನಾವು ಕಾದು ನೋಡಬೇಕಾಗಿರುವಂಥದ್ದು. ಯಾಕಂತಂದ್ರೆ ಈ ಹಿಂದೆ ಹೈಕಮಾಂಡ್ ನಾಯಕರುಗಳ ವಿರುದ್ಧವಾಗಿ ಮತ್ತು ಅವರ ವಿಚಾರವನ್ನು, ಅವರ ಕ್ರಮವನ್ನು ಪ್ರಶ್ನೆ ಮಾಡಿದ್ದಕ್ಕೆ ಹಿಂದಿನ ಸಚಿವರಾಗಿದ್ದಂಥ KN ರಾಜಣ್ಣ ಅವರು ಸಚಿವ ಸ್ಥಾನವನ್ನೇ ಕಳೆದುಕೊಳ್ಬೇಕಾದಂಥ ಪರಿಸ್ಥಿತಿ ಬಂತು. ಆದರೆ ಇದೀಗ ನಂಜಯ್ಯನಮಠ ಅವರು ಮತ್ತು ಮಾಜಿ ಸಚಿವರಾಗಿರ್ತಕ್ಕಂಥ RB ತಿಮ್ಮಾಪುರ ಅವರು ಮಾತನಾಡಿರ್ತಕ್ಕಂಥ ಈ ಆಡಿಯೋ ವಿರುದ್ಧ ರಾಜ್ಯ ನಾಯಕರುಗಳು ಮತ್ತು ಹೈಕಮಾಂಡ್ ನಾಯಕರುಗಳು ಯಾವ ರೀತಿಯಾಗಿ ಕ್ರಮವನ್ನು ಕೈಗೊಳ್ತಾರೆ ಇರೋದನ್ನ ಕಾದು ನೋಡಬೇಕಾಗಿರುವಂಥದ್ದು. ಇನ್ನೊಂದು ಕಡೆ ನಂಜಯ್ಯನಮಠ ಅವರು ಹೇಳ್ತಾ ಇರುವಂಥದ್ದು, ಯಾವುದೇ ಕಾರಣಕ್ಕೂ ಸಹ ವಿಜಯಾನಂದ ಕಾಶಪ್ಪನವರು ಬಾಗಲಕೋಟೆ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ನೇಮಕ ಆಗಬಾರ್ದು, ಅದನ್ನು ಹೇಗಾದರೂ ಮಾಡಿ ತಪ್ಪಿಸಿ ಅನ್ನೋ ಒಂದು ಮನವಿಯನ್ನು ಮಾಡ್ಕೋತಾ ಇರುವಂಥದ್ದು. ಆ ಮನವಿಗೆ ಅನುಗುಣವಾಗಿ RB ತಿಮ್ಮಾಪುರ ಅವರು ಸಹ ನಾನು ಸಹ ರಾಜ್ಯ ನಾಯಕರುಗಳ ಜೊತೆಗೆ ಮಾತನಾಡ್ತೀನಿ, ಕೆಲವರ ಜೊತೆಗೆ ಮಾತನಾಡಿ ಅವರಿಗೆ ಜಿಲ್ಲಾ ಉಸ್ತುವಾರಿ ಸಚಿವನ ಸ್ಥಾನವನ್ನು ತಪ್ಪಿಸುವಂಥ ಪ್ರಯತ್ನಗಳನ್ನು ಮಾಡ್ತೀನಿ ಅನ್ನೋ ಒಂದು ಮಾತುಗಳನ್ನು ಹೇಳ್ತಾ ಇರುವಂಥದ್ದು. ಮತ್ತು 4-5 ಶಾಸಕರುಗಳು ಎಲ್ಲರೂ ಸಹ ನಾವು ಲೆಟರನ್ನು ಕೊಡೋದ್ರ ಮೂಲಕ ವಿಜಯಾನಂದ ಕಾಶಪ್ಪನವರವರಿಗೆ ಯಾವುದೇ ಕಾರಣಕ್ಕೂ ಸಹ ಬಾಗಲಕೋಟೆ ಜಿಲ್ಲಾ ಉಸ್ತುವಾರಿ ಸಚಿವ ಸ್ಥಾನ ಸಿಗದಂತೆ ನೋಡ್ಕೋತೀವಿ ಅನ್ನೋದನ್ನ ಈ ಆಡಿಯೋವನ್ನು ನೋಡಿದ್ರೆ ಇಬ್ಬರು ನಾಯಕರು ಮಾತನಾಡಿರೋದು ಸತ್ಯಾಂಶ ಅಂತ ಹೇಳಿ ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಕಂಡು ಬರ್ತಾ ಇರುವಂಥದ್ದು. ಯಾಕಂತಂದ್ರೆ RB ತಿಮ್ಮಾಪುರ ಅವರು ಸಹ ಅದೇ ಜಿಲ್ಲೆಯವರು ಅಂತವರು, ವಿಜಯಾನಂದ ಕಾಶಪ್ಪನವರು ಸಹ ಅದೇ ಜಿಲ್ಲೆಯವರಿಗಿರುವಂಥವ್ರು. ಹೀಗಾಗಿ ವಿಜಯಾನಂದ ಕಾಶಪ್ಪನವರು ಬಾಗಲಕೋಟೆ ಜಿಲ್ಲಾ ಉಸ್ತುವಾರಿ ಸಚಿವರಾದರೆ RB ತಿಮ್ಮಾಪುರ ಅವರಿಗೆ ಮುಂದಿನ ರಾಜಕೀಯ ವಿಚಾರಕ್ಕೆ ಸಂಬಂಧಿಸಿದಂತೆ ಕೆಲವು ತೊಂದರೆಗಳು ಆಗಬಹುದು ಅನ್ನೋ ಒಂದು ಆತಂಕ ಅವರಲ್ಲಿ ಇರೋ ಹಿನ್ನೆಲೆಯಲ್ಲಿ ಇದೀಗ ನಂಜಯ್ಯನಮಠ ಅವರು ಮತ್ತು RB ತಿಮ್ಮಾಪುರ ಅವರು ಈ ಆಡಿಯೋದಲ್ಲಿ ಮಾತನಾಡಿರುವಂಥದ್ದು. ಹೀಗಾಗಿ ಈ ಆಡಿಯೋದ ವಿಚಾರವನ್ನು ರಾಜ್ಯ ನಾಯಕರುಗಳು ಎಷ್ಟರ ಮಟ್ಟಿಗೆ ಗಂಭೀರವಾಗಿ ಪರಿಗಣಿಸ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿರುವಂಥದ್ದು. ಸೌಖ್ಯ. ಓಕೆ, ಥ್ಯಾಂಕ್ ಯು ವೀರೇಶ್ ಡೀಟೇಲ್ಸ್ಗೆ.